Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in the last video, we discussed about air transport of India, and also we learned about important international airports of India. Today, I am going to explain about communication and the importance of communication and the important mode of communications. Hey, children, do you know the meaning of communication? Conveyance of messages from one person to another. Conveyance of messages from one person to another or from one place to another is called communication. Communication means conveyance of messages from one person to another person. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಸಮಾಚಾರಗಳನ್ನು ಸುದ್ದಿಗಳನ್ನು ತಲುಪಿಸ್ತಕ್ಕಂಥದ್ದನ್ನು ಯಾವುದು ಮಾಡುತ್ತೋ ಅಥವಾ ಏನು ತಲುಪಿಸ್ತೀವೋ ಅದನ್ನೇ ನಾವು ಕಮ್ಯುನಿಕೇಶನ್ ಅಂತ ಕರಿತೀವಿ. ಕಮ್ಯುನಿಕೇಶನ್ ಮೀನ್ಸ್ ಕನ್ನಡದಲ್ಲಿ ಸಂವಹನ ಅಂತ ಕರಿತೀವಿ. ಸಂಪರ್ಕ. ಇದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಮೆಸೇಜನ್ನು ಅಥವಾ ಇನ್ಫಾರ್ಮೇಶನನ್ನು ಕೊಡ್ತಕ್ಕಂಥದ್ದು, ಅಲ್ಲಿಗೆ ತಲುಪಿಸ್ತಕ್ಕಂಥದ್ದನ್ನೇ ನಾವು ಕಮ್ಯುನಿಕೇಶನ್ ಅಂತ ಕರಿತೀವಿ. ಕಮ್ಯುನಿಕೇಶನ್ ಈಸ್ ಸಿಂಪ್ಲಿ ದ ಆಕ್ಟ್ ಆಫ್ ಟ್ರಾನ್ಸ್ಫರಿಂಗ್ ಇನ್ಫಾರ್ಮೇಶನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಒನ್ ಪರ್ಸನ್ ಟು ಅನದರ್ ಪರ್ಸನ್ ಆರ್ ಗ್ರೂಪ್. ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಇರ್ಬೋದು, ಒಂದು ಸ್ಥಳದಿಂದ ಸ್ಥಳಕ್ಕೆ ಇರ್ಬೋದು, ಅಥವಾ ಒಂದು ಗುಂಪಿನಿಂದ ಮತ್ತೊಂದು ಗುಂಪಿಗೆ ಟ್ರಾನ್ಸ್ಫರಿಂಗ್ ಇನ್ಫಾರ್ಮೇಶನ್ ಅಂದರೆ ಮಾಹಿತಿಯನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದಕ್ಕೆ ನಾವು ಕಮ್ಯುನಿಕೇಶನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕಮ್ಯುನಿಕೇಶನ್ ಈಸ್ ನಾಟ್ ನ್ಯೂ ಟು ಹ್ಯೂಮನ್ ಬೀಯಿಂಗ್. ಇಟ್ ಈಸ್ ನಾಟ್ ನ್ಯೂ, ಇಟ್ ಈಸ್ ಅನ್ ಓಲ್ಡ್. ಬಿಕಾಸ್ ಈ ಮನುಷ್ಯ ಭೂಮಿ ಮೇಲೆ ಯಾವಾಗ ಉಟ್ಕೊಂಡು ಬಹುಶಃ ಅಲ್ಲಿಂದಲೇ ಈ ಒಂದು ಮಾಹಿತಿಯನ್ನು ತಲುಪತಕ್ಕಂಥ ಒಂದು ಕೆಲಸ ನಡೀತು. ಅದು ಬೇರೆ ಬೇರೆ ರೀತಿಯಲ್ಲಿ ಇತ್ತಷ್ಟೇ. ಒಂದು ಸಂವಹನದ ಮಾಧ್ಯಮವಾಗಿ ಬೇರೆ ಬೇರೆದನ್ನ ಬಳಸ್ಕೊಂಡಿದ್ರು. ಹಾಗಾಗಿ ಈ ಕಮ್ಯುನಿಕೇಶನ್ ಅಥವಾ ಈ ಸಂವಹನ ಅಂತಕ್ಕಂಥದ್ದು ಮನುಷ್ಯನಿಗೆ ಹೊಸದೇನಲ್ಲ. ಇದು ಮಾನವನ ಹುಟ್ಟಿನಿಂದಲೇ ಬಂದಿರತಕ್ಕಂಥದ್ದು, ಅಥವಾ ಮನುಷ್ಯನ ಇತಿಹಾಸ ಎಲ್ಲಿಂದ ಆರಂಭ ಆಯಿತು ಅಲ್ಲಿಂದಲೇ ಈ ಒಂದು ಸಂವಹನ ಅಂತಕ್ಕಂಥದ್ದು ಶುರುವಾಗಿತ್ತು. ಕಮ್ಯುನಿಕೇಶನ್ ಇಸ್ ನಾಟ್ ನ್ಯೂ ಟು ಹ್ಯೂಮನ್ ಬೀಯಿಂಗ್ಸ್ ಬಿಕಾಸ್ he knew about communication from ancient time. In ancient time, communication done through birds and animals. ಇನ್ನು ಬಹಳ ಪುರಾತನ ಕಾಲದಿಂದಲೂ ಮಾಹಿತಿಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ತಲುಪಿಸ್ತಕ್ಕಂಥದ್ದಿತ್ತು. ಅದು ಯಾವುದ್ರ ಮೂಲಕ ಸಾಗ್ತಾ ಇತ್ತಪ್ಪ ಅಂತಾರೆ, ಎಸ್ಪೆಷಲಿ ಇದಕ್ಕಾಗಿನ ಬರ್ಡ್ಸ್ ಮತ್ತು ಅನಿಮಲ್ಸ್ ಅನ್ನ, ಪಕ್ಷಿಗಳನ್ನ, ಎಸ್ಪೆಷಲಿ ಪಾರಿವಾಳಗಳನ್ನ ಇದಕ್ಕೆ ಬಳಸ್ಕೊಳ್ತಾ ಇದ್ರು. ಮತ್ತೆ ಕುದುರೆಗಳನ್ನ ಈ ಒಂದು ಸುದ್ದಿಯನ್ನು ತಲುಪಿಸ್ಲಿಕ್ಕೆ, ಯಾಕಂದ್ರೆ ಕುದುರೆ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದ್ವು, ಆ ಕುದುರೆಗಳನ್ನ ಬಳಸ್ಕೊಳ್ತಾ ಇದ್ರು. ಪಾರಿವಾಳ ಮತ್ತು ಕುದುರೆಗಳನ್ನ ವಿಶೇಷವಾಗಿ ಮಾಹಿತಿಯನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪಿಸ್ಲಿಕ್ಕೆ ಇಂದಿನ ಕಾಲದಲ್ಲಿ ಒಂದು ಮಾಧ್ಯಮವಾಗಿ ಬಳಸ್ಕೊಂಡಿದ್ರು. ಡಿಯರ್ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್. Communication helps in quick transmission and dissemination of ideas, information, and messages from person to person and place to place. Communication helps in quicker transmission. Transmissions means ಪ್ರಸಾರ. ಅಂದರೆ ಕಮ್ಯುನಿಕೇಶನ್ ಇಂದ, ಸಂವಹನದಿಂದ ಒಂದು ಮಾಹಿತಿಯನ್ನ, ಒಂದು ವಿಷಯವನ್ನ, ಒಂದು ಸುದ್ದಿಯನ್ನ ಅತ್ಯಂತ ತ್ವರಿತವಾಗಿ ನಾವು ಪ್ರಸಾರ ಮಾಡಬಹುದು. ಇಟ್ ಹೆಲ್ಪ್ಸ್ ಇನ್ ಕ್ವಿಕ್ ಟ್ರಾನ್ಸ್ಮಿಷನ್ ಅಂಡ್ ಡಿಸಿಮಿನೇಷನ್. ಡಿಸಿಮಿನೇಷನ್ ಮೀನ್ಸ್ ಸ್ಪ್ರೆಡ್. ಥ್ರೂ ದ ಕಮ್ಯುನಿಕೇಶನ್ it is possible to quick transmission and dissemination of ideas and information and messages from person to person and place to place. ಸೊ ಒಂದು ಸುದ್ದಿಯನ್ನ ಅಥವಾ ಒಂದು ಮಾಹಿತಿಯನ್ನ ಅಥವಾ ಯಾವುದೇ ಒಂದು ವಿಚಾರವನ್ನ, ಚಿಂತನೆಯನ್ನ
ನಾವು ವ್ಯಕ್ತಿಯಿಂದ ವ್ಯಕ್ತಿಗೆ ತಲುಪಿಸ್ಬೇಕು ಅಥವಾ ಸ್ಥಳದಿಂದ ಸ್ಥಳಕ್ಕೆ ತಲುಪಿಸ್ಬೇಕಪ್ಪ ಅಂದರೆ ಇಟ್ ಈಸ್ ಈಸಿ ಥ್ರೂ communication. Without communication, there is no transmission of ideas, there is no dissemination of information and messages. So, communication is very important to the quick transmission and dissemination of ideas or information. Communication helps in creating awareness among the people about government policies and programs of development. It is very effective media. It creates awareness to the people about the every movement of the government, which the government bring any new policies, then the people they become aware about the policies of the government. ಸರ್ಕಾರ ಜಾರಿಗೆ ತರ್ತಕ್ಕಂಥ ಯಾವುದೇ ನೀತಿ ನಿಯಮಾವಳಿಗಳು ಜನರ ಮೇಲೆ ಪ್ರಭಾವ ಬೀರಬೇಕು ಅಥವಾ ಜನರಿಗೆ ಸರ್ಕಾರ ತಂದಿರತಕ್ಕಂಥ ನಿಯಮಾವಳಿಗಳು ಅಥವಾ ಹೊಸ ಯೋಜನೆಗಳು ಜನರಿಗೆ ಅರ್ಥ ಆಗಬೇಕು ಅಥವಾ ಜನರಿಗೆ ತಿಳಿಬೇಕಪ್ಪ ಅಂತಂದರೆ ಅಲ್ಲಿ ಕಮ್ಯುನಿಕೇಷನ್ನ ಪಾತ್ರ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ವಿತೌಟ್ ಕಮ್ಯುನಿಕೇಷನ್ ಸರ್ಕಾರ ತಂದಿರತಕ್ಕಂಥ ಯಾವುದೇ ನೀತಿ ನಿರ್ಧಾರಗಳು ಯೋಜನೆಗಳು ಜನರಿಗೆ ತಲುಪೋದೇ ಇಲ್ಲ. ಸೊ ಇವೆಲ್ಲವೂ ಸಾಧ್ಯ ಆಗಬೇಕಂದ್ರೆ ಅದು ಕಮ್ಯುನಿಕೇಷನ್ನಿಂದ ಮಾತ್ರ ಸಾಧ್ಯ. Communication enables us to know about natural hazards and disasters, weather forecasting, etc. We can see weather forecasting in our phones. It is available in the internet and various applications. ಇವತ್ತು ಒಂದು ಚಂಡಮಾರುತ ಇದ್ದಿರ್ಬೋದು, ಎಲ್ಲೋ ಒಂದು ಭೂಕುಸಿತ ಆಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ಪ್ರವಾಹ ಇರ್ಬೋದು. ಇಂಥ ಸಂದರ್ಭದಲ್ಲಿ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಮೊದಲೇ ಕೊಡಿಸ್ತಕ್ಕಂಥದ್ದು ಈ ಒಂದು ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಇಲ್ಲದೆ ಹೋಗಿದ್ರೆ ಏನಾಯ್ತಂದ್ರೆ ಜನ ಮತ್ತಷ್ಟು ಅಪಾಯಕ್ಕೆ ಒಳಗಾಗ್ತಕ್ಕಂಥದ್ದು ನಾವು ನೋಡ್ಬೋದಾಗಿತ್ತು. ಆದರೆ ಕಮ್ಯುನಿಕೇಷನ್ ಇರೋದ್ರಿಂದ ನ್ಯಾಚುರಲ್ ಹೆಜಾರ್ಡ್ಸ್ ಬಗ್ಗೆ, ಅಂದರೆ ನೈಸರ್ಗಿಕ ವಿಕೋಪಗಳ ಬಗ್ಗೆ ಅಥವಾ ಒಂದು ಈ ಡಿಸಾಸ್ಟರ್ಸ್ ಏನು ಬರ್ತದೆ ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಮುಂಚೆನೆ ತಿಳಿಸೋದ್ರಿಂದ ನಾವು ಸಾಕಷ್ಟು ಅಪಾಯಗಳನ್ನು ಎದುರಿಸಲಿಕ್ಕೆ ಅಥವಾ ಅದರಿಂದ ಪಾರಾಗಲಿಕ್ಕೆ ನಮಗಿದು ಹೆಲ್ಪ್ ಮಾಡುತ್ತೆ. ವೆದರ್ ಫೋರ್ಕಾಸ್ಟಿಂಗ್ ಇವತ್ತು ಪ್ರತಿ ದಿವಸ ನಮ್ಮ ಮೊಬೈಲಲ್ಲಿ ನಾವು ನೋಡ್ಬೋದು. ಇವತ್ತಿನ ಒಂದು ಸ್ಥಳೀಯವಾಗಿರ್ತಕ್ಕಂಥ ಎಷ್ಟು ಉಷ್ಣತೆ ಇದೆ, 38 ಇದೆ, 32 ಇದೆ, 33 ಇದೆ, ಅಥವಾ 28 ಇದೆ, ಅಥವಾ ಬೆಳಗಿನ ಉಷ್ಣತೆ ಇಷ್ಟಿತ್ತು, ಸಾಯಂಕಾಲದ ಉಷ್ಣತೆ ಇಷ್ಟಿರುತ್ತೆ, ಅವರೇಜ್ ಇಷ್ಟಿರುತ್ತೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಮತ್ತು ಮಳೆ ಬರ್ತಕ್ಕಂಥದ್ದನ್ನು ಹೇಳುತ್ತೆ, ಮಳೆ ಯಾವ ಪ್ರಮಾಣದಲ್ಲಿ ಬರ್ಬೋದು ಅಂತಕ್ಕಂಥದ್ದನ್ನು ಹೇಳುತ್ತೆ. ಥಂಡರಿಂಗು, ಲೈಟ್ನಿಂಗು, ಇಂಥದ್ದು ಬಿರುಗಾಳಿಯಿಂದ ಕೂಡಿರ್ತಕ್ಕಂಥ ಮಳೆ ಬರ್ಬೋದು. ಅಥವಾ ಹೀಗೆ ಒಂದು ವೆದರ್ ಫೋರ್ಕಾಸ್ಟಿಂಗ್ ಬಗ್ಗೆ ಮಾಹಿತಿಯನ್ನು ಈ ಒಂದು ಕಮ್ಯುನಿಕೇಷನ್ ಅಂತಕ್ಕಂಥದ್ದು ನಮಗೆ ಕೊಡುತ್ತೆ. ಇಟ್ ಹೆಲ್ಪ್ಸ್ ಇನ್ ದ ಪ್ರೋಗ್ರೆಸ್ ಆಫ್ ಟ್ರೇಡ್, ಇಂಡಸ್ಟ್ರಿ, ಅಗ್ರಿಕಲ್ಚರ್ ಎಕ್ಸೆಟ್ರಾ. ಅಷ್ಟೇ ಅಲ್ಲ, ಮಾಹಿತಿಯಿಂದ ಈ ಒಂದು ಕಮ್ಯುನಿಕೇಷನ್ನಿಂದ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದರೆ ಒಂದು ವ್ಯಾಪಾರ, ಕೈಗಾರಿಕೆ, ಕೃಷಿ ಮತ್ತಿತರೆ ಯಾವುದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾದರೂ ಸಹ ಇದರಿಂದ ನಾವು ಸುಲಭವಾಗಿ ಮಾಹಿತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ದೂರದಲ್ಲೆಲ್ಲೋ ಇರ್ತಕ್ಕಂಥ ಯಾವುದೇ ಒಂದು ಬೆಳೆಯ ಬಗ್ಗೆ ಅಥವಾ ಒಂದು ಕೃಷಿಯನ್ನು ಮಾಡೋದ್ರ ಬಗ್ಗೆ ಇರ್ಬೋದು, ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಅಥವಾ ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಅಥವಾ ಶೇರ್ ಮಾರ್ಕೆಟ್ ಇರ್ಬೋದು. ಇವೆಲ್ಲ ಮಾಹಿತಿಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗೋದು ಅದು ಕಮ್ಯುನಿಕೇಷನ್ನಿಂದ ಮಾತ್ರ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಾಗ್ತದೆ. Communication not only provide the information about trade, industries and agriculture, and also it provides entertainment. ನಮಗೆ ಮನರಂಜನೆಯನ್ನು ಒದಗಿಸುತ್ತೆ. And it giving a day-to-day information of the world, because today the world on the tip of the finger. ಇವತ್ತು ಇಡೀ ಜಗತ್ತು ಬೆರಳಿನ ತುದಿಯಲ್ಲಿದೆ. ಸೊ ಇದಕ್ಕೆ ಕಾರಣ ದ ಡೆವಲಪ್ಮೆಂಟ್ ಆಫ್ ದ ಕಮ್ಯುನಿಕೇಷನ್. It helps to maintain unity and integrity of the country. Yes, it is very important. The communication helps to maintain unity and integrity of the country. ಎಲ್ಲೇ ದೇಶದ ಯಾವುದೇ ಭಾಗವನ್ನು ಯಾರಾದರೂ ವಿದೇಶಿಯರು ಇದನ್ನು ಮಾಡಿದಾಗ ಅಥವಾ ವಿದೇಶಿ ಸೈನ್ಯ ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ
ಇಡೀ ದೇಶವೇ ಒಂದುಗೂಡ್ತಕ್ಕಂಥದ್ದು ನಾವು ನೋಡ್ಬೋದು. ಇದಕ್ಕೆ ಕಾರಣ ಕಮ್ಯುನಿಕೇಶನ್ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಸೊ ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್. Today, India has various modes of communication. In India, there are various modes of communication. They may be broadly divided into two categories. In our country, there are various modes of communication, no doubt at all. So, these communication divided into two categories. One is personal communication, another one is mass communication. ಸೊ ಇರ್ತಕ್ಕಂಥ ಸಂವಹನ ಮಾಧ್ಯಮಗಳೇನಿದ್ದಾವೆ, ಈ ಸಂವಹನ ಮಾಧ್ಯಮಗಳನ್ನು ಎರಡು ವಿಧಗಳಾಗಿ ವಿಂಗಡಿಸ್ಬೋದು. ಒಂದು ಪರ್ಸನಲ್ ಕಮ್ಯುನಿಕೇಶನ್, ವೈಯಕ್ತಿಕ ಸಂವಹನ. ಎರಡನೇದು ಮಾಸ್ ಕಮ್ಯುನಿಕೇಶನ್, ಸಾಮೂಹಿಕ ಸಂವಹನ ಮಾಧ್ಯಮ. ಈಗ ಪರ್ಸನಲ್ ಕಮ್ಯುನಿಕೇಶನ್ ಮತ್ತು ಮಾಸ್ ಕಮ್ಯುನಿಕೇಶನ್ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಸೊ ಯಾವ್ಯಾವ ಪರ್ಸನಲ್ ಕಮ್ಯುನಿಕೇಶನ್ಸು? ಲೆಟರ್ಸು, ಟೆಲಿಫೋನು, ಟೆಲಿಗ್ರಾಮು, ಫ್ಯಾಕ್ಸು, ಇಮೇಲು, ಇಂಟರ್ನೆಟ್ಟು, ಸೆಮಿನಾರು, ಕಾನ್ಫರೆನ್ಸ್. ದೀಸ್ ಆರ್ ಕಮ್ ಅಂಡರ್ ದ ಪರ್ಸನಲ್ ಕಮ್ಯುನಿಕೇಶನ್. ನ್ಯೂಸ್ ಪೇಪರು, ರೇಡಿಯೋ, ಟೆಲಿವಿಷನ್ನು, ಮ್ಯಾಗಝಿನ್ಸ್ ಆ್ಯಂಡ್ ಬುಕ್ಸ್ ಕಮ್ ಅಂಡರ್ ದ ಮಾಸ್ ಕಮ್ಯುನಿಕೇಶನ್. ಇಟ್ಸ್ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇದರಲ್ಲೊಂದೆರಡು ಅದರಲ್ಲೊಂದೆರಡು ತೆಗೆದುಬಿಟ್ಟು ಪರ್ಸನಲ್ ಕಮ್ಯುನಿಕೇಶನ್ ಯಾವುದು, ಮಾಸ್ ಕಮ್ಯುನಿಕೇಶನ್ ಯಾವುದು ಅಂತಂದೇಳಿ ನಮಗೆ ಗುರುತಿಸ್ಲಿಕ್ಕೆ ಕೊಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಪರ್ಸನಲ್ ಕಮ್ಯುನಿಕೇಶನ್ ಯಾವುವು? ವೈಯಕ್ತಿಕವಾಗಿ ನೋಡಿ, ಲೆಟರು ಒಬ್ಬ ವ್ಯಕ್ತಿಗೆ ಬರ್ತದೆ, ಟೆಲಿಫೋನು ಅಥವಾ ಮೊಬೈಲ್ ಇದನ್ನ ಒಬ್ಬ ವ್ಯಕ್ತಿ ಹತ್ರ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ಟೆಲಿಗ್ರಾಮು, ಫ್ಯಾಕ್ಸು, ಇಮೇಲು, ಇಂಟರ್ನೆಟ್ಟು ಇವೆಲ್ಲವೂ ವ್ಯಕ್ತಿಗತವಾಗಿರ್ತಕ್ಕಂಥ ಮಾಧ್ಯಮ. ಇನ್ನು ನ್ಯೂಸ್ ಪೇಪರು, ರೇಡಿಯೋ, ಟೆಲಿವಿಷನ್ನು ಇದು ಮಾಸ್ ಆಗಿರ್ತಕ್ಕಂಥದ್ದು. ನ್ಯೂಸ್ ಪೇಪರ್ನ ಯಾರು ಬೇಕಾದ್ರೂ ಓದ್ಬೋದು, ಎಷ್ಟು ಜನ ಬೇಕಾದ್ರೂ ಇಬ್ಬರು ಮೂವರು ನಿಂತ್ಕೊಂಡು ಓದ್ಬೋದು, ಕುತ್ಕೊಂಡು ಓದ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಲೆಟರ್ಸು ಯಾವ ವ್ಯಕ್ತಿಗೆ ಬಂದಿರುತ್ತೋ ಅವನಿಗೆ ಅದು ಸಂಬಂಧಪಟ್ಟಿದ್ದು. Now I am going to explain the postal service. The postal service is one of the most important communication system that existed for a long time in India. ಭಾರತದಲ್ಲಿ ತುಂಬಾ ಕಾಲದಿಂದ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಕಮ್ಯುನಿಕೇಶನ್ ಸಿಸ್ಟಮ್ ಯಾವುದಪ್ಪ ಅಂತಂದ್ರೆ ಅದು ಪೋಸ್ಟಲ್ ಸರ್ವಿಸ್. ಇಟ್ ಕಮ್ ಅಂಡರ್ ಪರ್ಸನಲ್ ಕಮ್ಯುನಿಕೇಶನ್. ಇದು ವೈಯಕ್ತಿಕ ಒಂದು ಸಂವಹನದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾದ್ರೆ ಪೋಸ್ಟ್ ಆಫೀಸ್ ಯಾವ್ಯಾವ ಸರ್ವಿಸ್ ಅನ್ನ ಕೊಡುತ್ತೆ? ಸರ್ವಿಸಸ್ ಪ್ರೊವೈಡ್ ಬೈ ದ ಪೋಸ್ಟ್ ಆಫೀಸ್ ಅಂತ ನಾವು ನೋಡಿದ್ರೆ, ಇಟ್ ಡೆಲಿವರಿಂಗ್ ಲೆಟರ್ಸ್, ಪ್ಯಾಕೆಟ್ಸ್, ಪಾರ್ಸಲ್ಸ್, ಮನಿ ಆರ್ಡರ್ಸ್ ಎಕ್ಸೆಟ್ರಾ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಲೆಟರ್ಸ್ ಅನ್ನ ಡೆಲಿವರಿ ಮಾಡುತ್ತೆ, ಪಾಕೆಟ್ಸ್ ಪಾರ್ಸಲ್ ಏನಾದ್ರು ಬಂದ್ರೆ ಕೊಡುತ್ತೆ, ಮನಿ ಆರ್ಡರ್ನ ಡೆಲಿವರಿ ಮಾಡುತ್ತೆ. ಸೊ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಕಳಿಸಿರ್ತಕ್ಕಂಥ ಪತ್ರ ಅಥವಾ ಹಣ ಅಥವಾ ಪಾರ್ಸಲ್ಲು ಇವುಗಳನ್ನು ಮತ್ತೊಬ್ಬ ವ್ಯಕ್ತಿಗೆ ಅಂದರೆ ಸಂಬಂಧಪಟ್ಟಂಥ ವ್ಯಕ್ತಿಗೆ ಇದು ತಲುಪಿಸುತ್ತೆ. ದೇ ಆಲ್ಸೋ ಪ್ರೊವೈಡ್ ಸೇವಿಂಗ್ ಬ್ಯಾಂಕ್ ಫೆಸಿಲಿಟೀಸ್. ಎಸ್ ಬಿ ಅಕೌಂಟನ್ನು ನಾವು ಪೋಸ್ಟ್ ಆಫೀಸಲ್ಲೂ ತೆರಬಹುದು. ಇದ್ರ ಬಗ್ಗೆ ನಾವು ಅಲ್ಲಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲಿ ನೋಡಿದ್ವಿ. ಸೊ ಪೋಸ್ಟ್ ಆಫೀಸ್ ಪ್ರೊವೈಡ್ ಸೇವಿಂಗ್ ಬ್ಯಾಂಕ್ ಫೆಸಿಲಿಟೀಸ್ ಅಂಡ್ ಆಲ್ಸೋ ಇಂಪಾರ್ಟೆಂಟ್ ಸರ್ವಿಸಸ್ provided by the post office is issuing National Savings Certificate, NSC, National Saving Certificate. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಇದು ಇಶ್ಯೂ ಮಾಡುತ್ತೆ, ಅಂದರೆ ಕೊಡುತ್ತೆ. ಇದು ಬಹಳ ಇಂಪಾರ್ಟೆಂಟ್. Dear students, now I am going to explain telecommunication. You know the meaning of telecommunication? Communication over a distance by cable, telegraph, telephone, fax, etc. is called telecommunication. ಕೇಬಲ್ ಮೂಲಕ, ಟೆಲಿಗ್ರಾಫ್ ಮೂಲಕ, ಟೆಲಿಫೋನ್ ಮೂಲಕ, ಫ್ಯಾಕ್ಸ್ ಮೂಲಕ ದೂರದ ಪ್ರದೇಶದಿಂದ ಮಾಹಿತಿಯನ್ನು ಪಡಿತಕ್ಕಂಥದ್ದನ್ನು ನಾವು ಟೆಲಿಕಮ್ಯುನಿಕೇಶನ್. ಟೆಲಿ ಅಂತ ದೂರದ ಪ್ರದೇಶದ ವಿಚಾರಗಳನ್ನು ನಾವು ಕೇಬಲ್ ಮೂಲಕ, ಟೆಲಿಗ್ರಾಫ್ ಮೂಲಕ, ಟೆಲಿಫೋನ್ ಮೂಲಕ, ಫ್ಯಾಕ್ಸ್ ಮೂಲಕ ಪಡಿತಕ್ಕಂಥದ್ದನ್ನೇ ನಾವು ಟೆಲಿಕಮ್ಯುನಿಕೇಶನ್ ಅಂತ ಕರಿತೀವಿ. ಇನ್ ಇಂಡಿಯಾ, telecommunication network has reached almost every corner. It reached every corner. ಪ್ರತಿ ಹಳ್ಳಿಯ, ಪ್ರತಿ ದೇಶದ ಪ್ರತಿ ಮೂಲೆಯನ್ನ ಇವತ್ತು ತಲುಪಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಥ್ರೂ ದ ಟೆಲಿಕಮ್ಯುನಿಕೇಶನ್. Telephone and mobile phone services have replaced telegraphic service. There is no
today telegraphic services it reduced because due to mobile phone services, telephone and mobile phone services, radio and television. Dear children, do you know who invented radio? Yes, Marconi invented radio at the first time. Radio and televisions play a very important role in mass communication. Radio and TV come under the mass communication. They assume very significant role in mass communication. Even in remote places of India, people can listen to radio messages and watch TV. It reach every corner of the country. In India, All India Radio was started in 1930. ಭಾರತದಲ್ಲಿ 1930ರಲ್ಲೇನೆ ಈ ಒಂದು ರೇಡಿಯೋ ಅಂತಕ್ಕಂಥದ್ದು ಆಲ್ ಇಂಡಿಯಾ ರೇಡಿಯೋ ಅಥವಾ ಏರ್ ಅಂತ ಕರಿತೀವಿ. ಆಲ್ ಇಂಡಿಯಾ ರೇಡಿಯೋ ಸ್ಟಾರ್ಟ್ ಆಗಿದ್ದು 1930ರಲ್ಲಿ. ಇನ್ನು ಟಿವಿ ಬ್ರಾಡ್ಕಾಸ್ಟಿಂಗ್ ವ್ಯಾಸ್ ಸ್ಟಾರ್ಟೆಡ್ ಅಂಡರ್ ದ ನೇಮ್ ಆಫ್ ದೂರದರ್ಶನ್ ಅಟ್ ಡೆಲ್ಲಿ ಇನ್ 1959. In 1959, TV broadcasting was started under the name of ದೂರದರ್ಶನ್ ಇನ್ ಇಂಡಿಯಾ. 1959ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಈ ಒಂದು ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಶುರುವಾಯಿತು. ಆಗ ಅದನ್ನು ದೂರದರ್ಶನ್ ಅಂತಂದು ಹೇಳ್ಬಿಟ್ಟು ಕರೆದರು. ಇದು ಆರಂಭ ಆಗಿದ್ದು ಡೆಲ್ಲಿನಲ್ಲಿ. ಇನ್ ಇಂಡಿಯಾ, even in remote places, communication is possible through radio and TV. Radio and TV are very important mode of mass communication. They play an important role. Radio and TV helps to farmers. Radio and TV are help to farmers because our farmers get up-to-date information about agricultural problems, farm commodity prices, weather forecast, modern methods of cultivation, etc. ನೋಡಿ, ರೇಡಿಯೋ ಮತ್ತು ಟಿವಿಗಳ ಮೂಲಕ ರೈತರಿಗಂತೂ ಸಾಕಷ್ಟು ಅನುಕೂಲ ಆಗಿದೆ. ಯಾಕಂದರೆ ದೇ ಗಿವಿಂಗ್ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಅಬೌಟ್ ಅಗ್ರಿಕಲ್ಚರಲ್ ಪ್ರಾಬ್ಲಮ್ಸ್, ಕೃಷಿ ಸಮಸ್ಯೆಯ ಬಗ್ಗೆ ಅಪ್ ಟು ಡೇಟ್ ಆಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ. ಜೊತೆಗೆ ದೇ ಪ್ರೊವೈಡ್ ಫಾರ್ಮ್ ಕಮಾಡಿಟಿ ಪ್ರೈಸಸ್, ಇವತ್ತು ಕೃಷಿ ಉತ್ಪನ್ನಗಳ ಬೆಲೆಗಳ ಬಗ್ಗೆ, ಪ್ರಚಲಿತ ಬೆಲೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ರೈತರಿಗೆ ಕೊಡೋದ್ರ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಅದು ಮಾಡ್ತಾರೆ. ಜೊತೆಗೆ ದೇ ಪ್ರೊವೈಡ್ ವೆದರ್ ಫೋರ್ಕಾಸ್ಟ್. ಈಗ ಪ್ರತಿ ದಿವಸ ರೈತರಿಗೆ ಹವಾಮಾನದ ಒಂದು ಮಾಹಿತಿಯನ್ನು ತಲುಪಿಸಿದಂಥ ಕೆಲಸ ಮಾಡ್ತಾರೆ. ಜೊತೆಗೆ ದೇ ಪ್ರೊವೈಡ್ ಲಾಟ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ಮಾಡರ್ನ್ ಮೆಥಡ್ಸ್ ಆಫ್ ಕಲ್ಟಿವೇಷನ್. ಆಧುನಿಕ ಕೃಷಿಯ ಬಗ್ಗೆ ಮಾಹಿತಿಯನ್ನು ಇದು ತಲುಪುತ್ತೆ. ರೇಡಿಯೋ ಅಂಡ್ ಟಿವಿ ಪ್ರೊವೈಡ್ ಎ ವೆರೈಟಿ ಆಫ್ ಪ್ರೋಗ್ರಾಮ್ಸ್, ನಾಟ್ ಓನ್ಲಿ ಗಿವಿಂಗ್ ಇನ್ಫಾರ್ಮೇಶನ್ about agricultural problems, farm commodity prices, and also weather forecast. Along with, they provide a variety of programs such as educational programs, informative news, and also they provide entertainment programs. The next mode of mass communication is newspaper. Newspaper are a very important media of communication. They come under print media. Newspaper come under print media. ಇವು ಮುದ್ರಣ ಮಾಧ್ಯಮದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂವಹನದ ಪ್ರಮುಖ ಮಾಧ್ಯಮ. In India, there are a lakh newspaper and periodicals in different languages. More than lakh newspaper and periodical circulated in India in different languages. Out of these, 41 newspapers have a history of more than 100 years. 1 lakh newspapers and periodicals are circulated in India.
Out of these lakh newspaper, 41 newspapers have a history of more than 100 years. 41 ಪತ್ರಿಕೆಗಳು 100 ವರ್ಷಗಳ ದೀರ್ಘ ಇತಿಹಾಸವನ್ನು ಹೊಂದಿದವೆ. The oldest and still existing newspaper of India is Bombay Samachar, now it called as Mumbai Samachar. The Bombay Samachar is the oldest newspaper in India. It started in 1822 in Gujarati language. ಇದು ಗುಜರಾತಿ ಭಾಷೆಯಲ್ಲಿರ್ತಕ್ಕಂಥ ಒಂದು ವೃತ್ತಪತ್ರಿಕೆ 1822ರಲ್ಲಿ ಇದು ಆರಂಭ ಆಯಿತು. ಇವತ್ತಿಗೂ ಸಹ ಅಸ್ತಿತ್ವದಲ್ಲಿರ್ತಕ್ಕಂಥ 100 ವರ್ಷಗಳ ದೀರ್ಘ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಓಲ್ಡೆಸ್ಟ್ ಪೇಪರ್ ಅಂತಂದ್ರೆ ಅದು ಬಾಂಬೆ ಸಮಾಚಾರ. ಇವಾಗ ಅದು ಮುಂಬೈ ಸಮಾಚಾರ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಗುಜರಾತಿ ಭಾಷೆಯಲ್ಲಿ ಇರ್ತಕ್ಕಂಥ ಭಾರತದ ಅತ್ಯಂತ ಹಳೆಯ ಹಳೆಯ ಒಂದು ವಾರ್ತಾ ಪತ್ರಿಕೆ. ನೆಕ್ಸ್ಟ್, satellites and computer network. The development of electronic technology and space science has brought about great change in communication. The development of space science and the development of electronic technology brought great change in communication. Computer network has provided internet facility, email services, etc. Nowadays, the computer network brought many changes. It provided internet facility, email services. These are helpful to people. Artificial satellite has started a new era in the history of global telecommunication. The artificial ಕೃತಕ ಉಪಗ್ರಹಗಳಂತ ನಾವೇನು ಕರಿತೀವಿ, ಇವು ಈ ಒಂದು ಜಾಗತಿಕ ಈ ಗ್ಲೋಬಲ್ ಟೆಲಿಕಮ್ಯುನಿಕೇಶನ್ ವಿಚಾರದಲ್ಲಿ ಬಂದಾಗ ಈ ಒಂದು ಕೃತಕ ಉಪಗ್ರಹಗಳಿಂದ ಆಗಿರ್ತಕ್ಕಂಥ ಪ್ರಯೋಜನ ಅಷ್ಟಿಷ್ಟಲ್ಲ. ಇವು ಒಂದು ಹೊಸ ಯುಗವನ್ನೇ ಅಂದರೆ ಒಂದು ಹೊಸ ಪರಂಪರೆಯನ್ನೇ ಸೃಷ್ಟಿ ಮಾಡಿದವು. ರೇಡಿಯೋ ಅಂಡ್ ಟಿವಿ ನೆಟ್ವರ್ಕ್ ಇನ್ ಇಂಡಿಯಾ ಆರ್ ಡನ್ ಥ್ರೂ ಸ್ಯಾಟಲೈಟ್ ಟೆಕ್ನಾಲಜಿ. ಇವತ್ತು ಎಲ್ಲಿ ಪ್ರತಿ ಒಂದು ಹಳ್ಳಿಯಲ್ಲೂ ರೇಡಿಯೋ ಬರ್ತಾ ಇದೆ, ಟಿವಿ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಈ ಒಂದು ಸ್ಯಾಟಲೈಟ್ ತಂತ್ರಜ್ಞಾನ. The geographical information system, global positioning system, and remote sensing technology have been developed in India. Through the satellite technology or computer technology, the GIS, Geographical Information System, GPS, Global Positioning System, and a remote sensing technology have been developed. ಈ ಒಂದು GIS, GPS ಮತ್ತು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಡೆವಲಪ್ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಈ ಒಂದು ಸ್ಯಾಟಲೈಟ್ ತಂತ್ರಜ್ಞಾನ ಮತ್ತು ಕಂಪ್ಯೂಟರ್ ತಂತ್ರಜ್ಞಾನ. ಸೊ GIS is a computer based system which can accumulate and internet data on the earth surface. ಇದು ಒಂದು ಕಂಪ್ಯೂಟರ್ ಆಧಾರಿತವಾಗಿರ್ತಕ್ಕಂಥ ತಂತ್ರಜ್ಞಾನ ಪದ್ಧತಿ. ಇಟ್ ಅಕ್ಯುಮುಲೇಟ್ ಕಲೆಕ್ಟಿಂಗ್ and internet data on the earth surface. ಭೂಮಿಯ ಮೇಲಿನ ಒಂದು ಮಾಹಿತಿಯನ್ನ, ಅಂದರೆ ಇದು ಒಂದು ಉದಾಹರಣೆಗೆ ಒಂದು ಜಿಲ್ಲೆಯ ಮಣ್ಣಿನ ವಿಧಗಳ ಬಗ್ಗೆ ಅಥವಾ ಒಂದು ಬೆಳೆಯನ್ನು ನಾವು ಬೆಳೀತಕ್ಕಂಥ ವಿಧಾನದ ಬಗ್ಗೆ ತಿಳ್ಕೊಳ್ಬೇಕಪ್ಪ ಅಂತಾರೆ ಆ ಜಿಲ್ಲೆಯ ಒಂದು ಮಣ್ಣಿನ ವಿಧಗಳ ಒಂದು ಫೋಲ್ಡರನ್ನು ನಾವು ಓಪನ್ ಮಾಡಿದ್ರೆ ಅಲ್ಲಿ ಆ ಜಿಲ್ಲೆಯ ಮಣ್ಣಿನ ವಿಧಗಳು ಎಷ್ಟಿದಾವೆ, ಯಾವ್ಯಾವ ತಾಲೂಕಲ್ಲಿ ಯಾವ ಮಣ್ಣು ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಒಂದು ಫೋಲ್ಡರ್ನಲ್ಲಿ ಕಲೆಕ್ಟ್ ಮಾಡುತ್ತೆ. ಮತ್ತು ಆ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ಇನ್ನೊಂದು ಫೋಲ್ಡರ್ನಲ್ಲಿ ಆ ಒಂದು ಮಾಹಿತಿಯನ್ನು ಶೇಖರಿಸಿ ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ಮೂಲಕ ಒಂದು ಪ್ರದೇಶದ ಭೌಗೋಳಿಕ ವಿವರಣೆಯನ್ನು ನಾವು GIS ಅಲ್ಲಿ ಪಡಿಬೋದು. ಇನ್ನು GPS ಅಂತಕ್ಕಂಥದ್ದು ಇಟ್ ಇಂಡಿಕೇಟ್ಸ್ ದ ಲೊಕೇಶನ್ ಆಫ್ ಸ್ಟೇಷನರಿ ಆರ್ ಮೂವಿಂಗ್ ಆಬ್ಜೆಕ್ಟ್ ಆರ್ ಪರ್ಸನ್ ಥ್ರೂ ಪಾಯಿಂಟಿಂಗ್ ಔಟ್ ದ ಲ್ಯಾಟಿಟ್ಯೂಡ್ ಅಂಡ್ ಲ್ಯಾಂಗಿಟ್ಯೂಡ್ ಅಂಡ್ ಹೈಟ್ ಅಬೌವ್ ಸೀ ಲೆವೆಲ್. ಇನ್ನು GPS ಅಂತಕ್ಕಂಥದ್ದು ಒಂದು ಸ್ಥಿರವಾಗಿರ್ತಕ್ಕಂಥ ಅಥವಾ ಒಂದು ಚಲಿಸ್ತಕ್ಕಂಥ ವಸ್ತು ಅಥವಾ ವ್ಯಕ್ತಿಯ ಯಾವ ಲ್ಯಾಟಿಟ್ಯೂಡಲ್ಲಿದ್ದಾನೆ, ಅಂದರೆ ಯಾವ ಅಕ್ಷಾಂಶದ ಮೇಲಿದ್ದಾನೆ ಮತ್ತು ಯಾವ ರೇಖಾಂಶದ ಮೇಲಿದ್ದಾನೆ ಮತ್ತು ಅವನು ಸಮುದ್ರ ಮಟ್ಟದಿಂದ ಎಷ್ಟು ಹೈಟಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ಅಕ್ಷಾಂಶ ರೇಖಾಂಶಗಳ ಸಮೇತ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಸೊ ಇವತ್ತು GPS ಮೂಲಕ ಎಷ್ಟು ಸುಲಭವಾಗಿ ನಾವು ಇನ್ಫಾರ್ಮೇಷನ್ ಪಡಿಬೋದು ಅಂತಂದರೆ ಇವತ್ತು SLC ಎಕ್ಸಾಮಿನೇಷನ್ ಬೋರ್ಡ್ನಲ್ಲಿ
ಕೂತ್ಕೊಂಡು ಅವರು ಕ್ವಶನ್ಸ್ ಪೇಪರನ್ನು ತಗೊಂಡೋಗ್ತಕ್ಕಂಥ ಎವ್ರಿ ಒಂದು ಜೀಪ್ ಆಗಲಿ ಕಾರ್ ಆಗಲಿ ಅದು ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ನಿಂತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಬೆಂಗಳೂರಿಂದಲೇ ಅವ್ರ ಮಾಹಿತಿಯನ್ನು ಪಡೀಲಿಕ್ಕೆ ಈ ಒಂದು GPS ಅಂತಕ್ಕಂಥದ್ದು ಹೆಲ್ಪ್ ಆಗುತ್ತೆ. ದ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಕಲೆಕ್ಟ್ಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಅರ್ತ್ ಸರ್ಫೇಸ್. ದ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಅಂದರೆ ನಾವು ಒಂದು ವಸ್ತುವನ್ನು ಟಚ್ ಮಾಡ್ದೇನೆ ನಾವು ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ನಾವು ಚೇರ್ ಮೇಲೆ ಕೂತ್ಕೊಂಡೇನೆ ನಾವು ಟಿವಿಯನ್ನು ರಿಮೋಟ್ ಮೂಲಕ ಆನ್ ಮಾಡ್ತೀವಿ. ಅದೇ ರೀತಿ ಬೇರೆ ಬೇರೆ ಮಾಹಿತಿಯನ್ನು ಪಡೆಯಲಿಕ್ಕೆ ನಾವು ಆ ವಸ್ತುವನ್ನು, ಆ ಆಬ್ಜೆಕ್ಟನ್ನು ಅಥವಾ ಇದನ್ನು ಮುಟ್ಟದೇನೆ ಈ ಒಂದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿಯನ್ನು ಬಳಸಿ ಮಾಹಿತಿಯನ್ನು ಪಡಿಬಹುದು. ಇಟ್ ಗ್ಯಾದರ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ವಿತೌಟ್ ಟಚಿಂಗ್ ದ ಆಬ್ಜೆಕ್ಟ್. ನಾವು ಅದನ್ನು ಟಚ್ ಮಾಡದೆ ಮಾಹಿತಿಯನ್ನು, ಉದಾಹರಣೆಗೆ ಈಗ ರಾಕೆಟನ್ನು ಲಾಂಚ್ ಮಾಡಿದಾಗ ನಾವು ಯಾವುದೇ ಒಂದು ಸ್ಯಾಟಲೈಟನ್ನು ಹಾರಿಬಿಟ್ಟಾಗ ಸೊ ಭೂಮಿಯ ಮೇಲೆ ನಿಂತ್ಕೊಂಡೆ ಭೂಮಿಯ ಮೇಲೆ ಇದ್ಕೊಂಡೆ ವಿಜ್ಞಾನಿಗಳು ಆ ಒಂದು ಅದರ ಚಲನೆಯನ್ನು ನಿಯಂತ್ರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಏರಿಯಲ್ ಆ್ಯಂಡ್ ಸ್ಯಾಟಲೈಟ್ ಫೋಟೋಸ್ ಆರ್ ಟೇಕನ್ ಥ್ರೂ ರಿಮೋಟ್ ಸೆನ್ಸಿಂಗ್. ಆಮೇಲೆ ಫೋಟೋಗಳನ್ನು ಅಲ್ಲಿಂದ ಪಡಿತಕ್ಕಂಥ, ಉದಾಹರಣೆಗೆ ಮಂಗಳ ಗ್ರಹಕ್ಕೆ ಹಾರಿಬಿಟ್ಟಂಥ ಉಪಗ್ರಹದ್ದಿರ್ಬೋದು, ಚಂದ್ರನ ಮೇಲ್ಮೈಯನ್ನು ತಲುಪಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ಉಪಗ್ರಹದ ಚಲನವಲನಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಿದ್ದು ಈ ಒಂದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿಯ ಮೂಲಕ.